ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ತಿರುಗಿ ದಿವಸ ಮುಂಜಾನೆ ವೇಳೆಯಲ್ಲಿ ನಾವೆಲ್ಲರೂ ಕರ್ತನನ್ನು ಆರಾಧಿಸುವಂತ ಕೃಪೆ ನಮಗೆ ದಯಪಾಲಿಸಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ನಾವೆಲ್ಲರೂ ದೈವ ಸಂದೇಶವನ್ನು ಕೇಳೋದಕ್ಕಿಂತ ಮುಂಚೆ ತಲೆಬಾಗಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. आइए अपने सरों को झुकाएं, हम प्रभु के वचन को सुनने से पहले हम प्रार्थना करेंगे. ಜೀವ ಸ್ವರೂಪನಾದ ತಂದೆ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಮುಂಜಾನೆ ವೇಳೆ ಸ್ವಾಮಿ, ನಾವು ನಿನ್ನ ಸನ್ನಿಧಿಯಲ್ಲಿ ಬಂದು ಸ್ತುತಿಸುತ್ತೇವೆ, ಕೊಂಡಾಡುತ್ತೇವೆ, ನಿನ್ನನ್ನು ಹಾಡಿ ಹರಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ ಸ್ವಾಮಿ. ಯಾಕಂದ್ರೆ ನೀನು ಸ್ತುತಿಗೆ ಯೋಗ್ಯನು, ಮಾನಕ್ಕೆ ಪಾತ್ರನಾಗಿದೆ ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಲಾರ್ಡ್, ವಿ ವರ್ಶಿಪ್ ಯು. ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಹೃದಯದ ಅಂತರಾಳದಿಂದ ನಿನ್ನನ್ನು ಸ್ತುತಿಸುವಂಥದ್ದು, ಹಗಲು ಇರುಳು ನಿನ್ನನ್ನು ಧ್ಯಾನಿಸುವವರು ಧನ್ಯರು ಸ್ವಾಮಿ. ನಿನಗೆ ಸ್ತೋತ್ರ. ಮಹಿಮೆಯೇ ಮಹತ್ವವೇ ನಿನ್ನನ್ನೇ ನಾ ಆರಾಧಿಸುವೆ. ನನ್ನ ಜೀವಿತದೇ ನಿನ್ ಕೃಪೆಯೇ, ನಿನ್ನನ್ನೇ ನಾ ಆರಾಧಿಸುವೆ. ಮಹಿಮೆಯೇ ಮಹತ್ವವೇ ನಿನ್ನನ್ನೇ ನಾ ಆರಾಧಿಸುವೆ. ನನ್ನ ಜೀವಿತದೇ ನಿನ್ ಕೃಪೆಯೇ, ನಿನ್ನನ್ನೇ ನಾ ಆರಾಧಿಸುವೆ. ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರು ಇಲ್ಲ. ಮಹಿಮೆಯೇ ಮಹತ್ವವೇ ನಿನ್ನನ್ನೇ ನಾ ಆರಾಧಿಸುವೆ. ನನ್ನ ಜೀವಿತದಿ ನಿನ್ ಕೃಪೆಯೇ, ನಿನ್ನನ್ನೇ ನಾ ಆರಾಧಿಸುವೆ. ಭೂಪರ ಲೋಕಗಳನ್ನು ಸೃಷ್ಟಿಸಿದ ಪರಮ ಪ್ರೀತಿಯುಳ್ಳ ತಂದೆ ದೇವರೇ ಸ್ವಾಮಿ, ಮುಂಜಾನೆ ವೇಳೆ ಸಬ್ಬತ್ ದಿನ ಸ್ವಾಮಿ, ತಿಂಗಳಿನ ಕೊನೆಯ ಸಬ್ಬತ್ ದಿವಸಕ್ಕೆ ನಾವು ಬರುವಂತ ಕೃಪೆ ಕೊಟ್ಟಿದ್ದೀವಿ ಸ್ವಾಮಿ. ಕಳೆದ 3 ತಿಂಗಳಿನ ಈ ಘೋರ ಕಷ್ಟ, ಸಂಕಟ, ವ್ಯಾಧಿ, ಕಣ್ಣೀರು, ಭಯ, ಚಿಂತೆ, ಗಾಬರಿಕೆಗಳ ಮಧ್ಯದಲ್ಲಿ ಸ್ವಾಮಿ ನಿನ್ನ ಕೃಪಾ ಹಸ್ತ ನಮ್ಮ ಮೇಲೆ ಇಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಆದ್ದರಿಂದ ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ. ಯಾಕಂದ್ರೆ ಎಲ್ಲಾ ಘನ ಮಾನ ಮಹಿಮೆಗೆ ಯೋಗ್ಯನಾದಂತ ದೇವರು ನೀನು ಸ್ವಾಮಿ. ಅಪ್ಪ, ನಮ್ಮ ಹೃದಯದ ಅಂತರಾಳದಿಂದ ನಾವು ಬಯಸುತ್ತಾ ಇದ್ದೇವೆ, ಬಹಳ ಬೇಗನೆ ನಿನ್ನ ಆಲಯಕ್ಕೆ ಸೇರಿ ನಿನ್ನ ಸನ್ನಿಧಿಗೆ ಬಂದು ನಿನ್ನ ಆಲಯದ ಅಂಗಳದಲ್ಲಿ ನಿಂತ್ಕೊಂಡು ಸ್ವಾಮಿ, ನಿನ್ನ ಪರಿಶುದ್ಧ ಆಲಯವನ್ನು ಕಂಡು ಸ್ವಾಮಿ, ನಿನ್ನ ಪವಿತ್ರ ವೇದಿಯ ಬಳಿಯಲ್ಲಿ ಬಂದು ಕರ್ತನೆ, ಸನ್ನಿಧಿಯಲ್ಲಿ ಬಂದು ನಿನ್ನ ಮೇಜಿನಲ್ಲಿ ಭಾಗವಹಿಸುತ್ತಾ ಕರ್ತನೆ, ನಮ್ಮನ್ನು ನಾವು ನಿನಗೆ ಒಪ್ಪಿಸಿಕೊಡುತ್ತಾ ನಿನ್ನನ್ನು ಸ್ತುತಿಸಬೇಕು, ನಿನ್ನನ್ನು ಕೊಂಡಾಡಬೇಕು, ನಿನ್ನನ್ನು ಆರಾಧಿಸಬೇಕೆಂಬುದಾಗಿ ಬಯಸ್ತಾ ಇದ್ದೇವೆ ಸ್ವಾಮಿ. ನಿನ್ನ ಚಿತ್ತದಲ್ಲಿ ಕರ್ತನೆ ಈ ಸ್ಥಿತಿಗತಿಯನ್ನು ಕರ್ತನೆ ನಿನ್ನ ನಿಯಂತ್ರಣದಲ್ಲಿ ವಹಿಸು. ಅನೇಕ ಪ್ರಾಂತಗಳಲ್ಲಿ ಭಾರತ ದೇಶದಲ್ಲಿ ಸ್ವಾಮಿ ನೀನು ದೇವರೇ ನಿನ್ನ ಆಲಯವನ್ನು ತೆರೆದಿದ್ದೇ ನಿನಗೆ ಸ್ತೋತ್ರವಾಗಲಿ. ನಮ್ಮ ಈ ಒಂದು ಮುಂಬೈ ಪ್ರಾಂತ, ಮಹಾರಾಷ್ಟ್ರ ಪ್ರಾಂತದಲ್ಲಿ ಕರ್ತನೆ, ಎಲ್ಲೆಲ್ಲಿ ಕರ್ತನೆ ಇನ್ನೂ ಈ ಪರಿಸ್ಥಿತಿಯು ಬಹಳ ದುಃಖಕರವಾಗಿದೆಯೋ, ಭಯ ಭರಿತವಾಗಿದೆಯೋ ಸ್ವಾಮಿ, ಅಂತಹ ಸ್ಥಿತಿಯಲ್ಲಿ ಕರ್ತನೆ ನಿನ್ನ ಕೃಪಾ ಹಸ್ತ, ನಿನ್ನ ಸಂರಕ್ಷಣೆ, ನಿನ್ನ ಸುರಕ್ಷತೆ ನಿನ್ನ ಜನರಿಗೆ ಕೊಡುತ್ತಾ ಸ್ವಾಮಿ, ನಮ್ಮ ಲೈಫನ್ನು, ನಮ್ಮ ಜೀವಿತವನ್ನು ಸ್ವಾಮಿ ಸರಿಪಡಿಸು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ನಾವುಗಳು ನಿನ್ನ ವಿರುದ್ಧವಾಗಿ ಮಾಡಿರುವಂತಹ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿಕೊಳ್ಳುತ್ತೇವೆ. ಅಶುದ್ಧರು ಸ್ವಾಮಿ, ಅಪವಿತ್ರರು ಸ್ವಾಮಿ, ಅಯೋಗ್ಯರು, ಲೆಕ್ಕಕ್ಕೆ ಗಣನೆಗೆ ಬಾರದವರು ಸ್ವಾಮಿ ನಾವು. ಆದರೆ ನಿನ್ನ ಅಪಾರವಾದಂತಹ ಕೃಪಾತಿಶಯದಲ್ಲಿ ಕರ್ತನೆ ನಮ್ಮನ್ನು ಜೀವಂತವಾಗಿಟ್ಟಿದ್ದೆಲ್ಲಪ್ಪ, ನಿನಗೆ ಕೋಟಿ ಕೋಟಿ ಸ್ತೋತ್ರ. ನನ್ನ ಉಸಿರು, ನನ್ನ ತನ, ಮನ, ಧನಗಳಿಂದ ನಾನು ನಿನ್ನನ್ನು ಸ್ತುತಿಸುತ್ತೇನೆ, ನಾವು ನಿನ್ನನ್ನು ಸ್ತುತಿಸುತ್ತೇವೆ ಕರ್ತನೆ. ಯಾಕಂದ್ರೆ ನಿನ್ನನ್ನು ಸ್ತುತಿಸುವುದು ಯುಕ್ತವಾಗಿದೆ, ಯೋಗ್ಯವಾಗಿದೆ, ನಿನ್ನ ದೃಷ್ಟಿಗೆ ಮಾನ್ಯವಾಗಿದೆ ಕರ್ತನೆ. ಈ ದಿವಸ ನಿನ್ನ ಜೀವುಳ್ಳ ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ತುಂಬಿಸು, ಆಶೀರ್ವಾದ ಮಾಡು ಕರ್ತನೆ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ, ಆಮೇನ್. ಪ್ರೈಸ್ ದಿ ಲಾರ್ಡ್. ಈ ದಿವಸ ಆರಿಸಿಕೊಂಡಂತ ಭಾಗವು ಶ್ರೀ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದ ಕೆಲವು ವಚನಗಳನ್ನು ನಾವು ಈಗಾಗಲೇ ಓದಿದ್ದೇವೆ. 25ರಿಂದ
ನಾಲ್ಕನೇ ವಚನದವರೆಗೆ, ಟಿಲ್ ದಿ ಎಂಡ್ ಆಫ್ ದ ಚಾಪ್ಟರ್. ಮ್ಯಾಥ್ಯೂ ಚಾಪ್ಟರ್ 6 ವರ್ಸಸ್ 25 ಥ್ರೂ ವರ್ಸ್ 34. ಈ ಒಂದು ಭಾಗದಲ್ಲಿ ಯೇಸು ಸ್ವಾಮಿ ತನ್ನ ಸೇವೆಯ ಪ್ರಾರಂಭದಲ್ಲಿಯೇ ಈ ಒಂದು ಪರ್ವತದ ಮೇಲೆ ಮಾಡಿದ ಪ್ರಸಂಗ ಎಂಬುದಾಗಿ ನಾವು ಹೇಳುತ್ತೇವೆ. ಮತ್ತು ಪರ್ವತದ ಮೇಲೆ ಮಾಡಿರುವಂತ ಪ್ರಸಂಗದಲ್ಲಿ ಯೇಸು ಸ್ವಾಮಿ ಅನೇಕ ಜೀವಿತಕ್ಕೆ ಸಂಬಂಧಪಟ್ಟಂತ ಅನೇಕ ಸಂಗತಿಗಳನ್ನು 5ನೇ ಅಧ್ಯಾಯ, 6ನೇ ಅಧ್ಯಾಯ, 7ನೇ ಅಧ್ಯಾಯವನ್ನು ನೀವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನೀವು ನೋಡಿದೆ ಆದ್ರೆ ಅನೇಕ ಸಂಗತಿಗಳನ್ನು ಯೇಸು ಸ್ವಾಮಿ ತಿಳಿಸಿಕೊಡುವಂತವನಾಗಿದ್ದಾನೆ. जीवन से जुड़े हुए बहुत सारे बातों को प्रभु यीशु मसीह जो पहाड़ी उपदेश में हमें देखने को मिलता है, चाहे वो प्रार्थना का विषय हो, उपवास का विषय हो, या फिर कोई गुनाह, कोई पाप का विषय हो जो इंसान ने किया है. एनीथिंग दैट वाज रिटन इन दी ओल्ड टेस्टमेंट. ಅನೇಕ ಸಂಗತಿಗಳು ಹಳೆ ಒಡಂಬಡಿಕೆಯ ಧರ್ಮೋಪದೇಶ ಕಾಂಡದ ಅಥವಾ ಲೆವಿಟಿಕಸ್ ಧರ್ಮೋಪದೇಶ ಕಾಂಡದ ಮತ್ತು ಯಾಜಕ ಕಾಂಡದ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಅನೇಕ ಸಂಗತಿಗಳನ್ನು ಯೇಸು ಸ್ವಾಮಿ ಹೊಸದಾಗಿ ಆತನು ಈ ಒಂದು ಭಾಗದಲ್ಲಿ ಆತನು ತಿಳಿಸಿಕೊಡುವಂತವನಾಗಿದ್ದಾನೆ. ಸುಳ್ಳಾಡುವಂತ ವಿಷಯದಲ್ಲಿ ಆಗಲಿ, ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು ವಿಷಯದಲ್ಲಿ, ನಿನ್ನ ನೆರೆಯನ್ನು ಪ್ರೀತಿಸುವಂತ ವಿಷಯದಲ್ಲಿ, ಪರಲೋಕದ ಪ್ರಾರ್ಥನೆಯನ್ನು ಕಲಿಸಿಕೊಡುವಂತದ್ರಲ್ಲಿ, ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ, ಉಪವಾಸ ಯಾವ ರೀತಿಯಲ್ಲಿ ಮಾಡಬೇಕೆಂಬುದಾಗಿ, ಸೋ ಮೆನಿ ಥಿಂಗ್ಸ್, ಬಹಳ ಸಂಗತಿಗಳ ಮಧ್ಯದಲ್ಲಿ ಒಂದು ವಿಷಯಕ್ಕಾಗಿ ಆತನು ಆಲ್ಮೋಸ್ಟ್ 9 ವಚನಗಳಲ್ಲಿ ಈ ಮಾತಿನ ವಿಷಯದಲ್ಲಿ ಯೇಸು ಸ್ವಾಮಿ ತಿಳಿಸಿಕೊಡುವಂತನಾಗಿದ್ದಾನೆ. ಅದು ಚಿಂತೆಯ ವಿಷಯದಲ್ಲಿ. ಅಂಡ್ ದ ಟಾಪಿಕ್ ಈ ದಿವಸ ನಾನು ಬೆಳಿಗ್ಗೆ ಕೊಟ್ಟಿದ್ದೇನೆ, ವರಿ ಆರ್ ವರ್ಷಿಪ್. ಚಿಂತೆ ಅಥವಾ ಆರಾಧನೆ, ಸ್ತುತಿ, ಕೊಂಡಾಡುವಂಥದ್ದು. ನಾನು ಈ ದಿವಸಗಳಲ್ಲಿ ಹೆಚ್ಚಾಗಿ ಚಿಂತಿಸ್ತಾ ಇದ್ದೀನ ಅಥವಾ ನಾನು ಈ ದಿವಸಗಳಲ್ಲಿ ಹೆಚ್ಚಾಗಿ ಕರ್ತನನ್ನು ಆರಾಧಿಸಿದ್ದೀನಾ ಎಂಬ ಒಂದು ಪ್ರಶ್ನೆ ನಿಮ್ಮ ಮುಂದೆ ತರಲಿಕ್ಕೆ ನಾನು ಇಷ್ಟಪಡುವಂತವನಾಗಿದ್ದೇನೆ. ವರಿ, ಚಿಂತೆ ಎಂಬುದಾಗಿ ಹೇಳುವಾಗ ಅದರ ವಿಷಯವಾಗಿ ಹೆಚ್ಚಾಗಿ ಎಕ್ಸ್ಪ್ಲೇನೇಷನ್ ಮಾಡುವುದು ನನಗೆ ಅಗತ್ಯ ಇಲ್ಲ. ಯಾಕಂದ್ರೆ ಈ ಲೋಕದಲ್ಲಿ ಜೀವಿಸುವಂತ ನಾವೆಲ್ಲರೂ ಯಾರೇ ಆಗಿರಲಿ, ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರವರೆಗೆ, ಪ್ರಾಯಸ್ಥರವರೆಗೆ ಎಲ್ಲರಿಗೆ ತಮ್ಮ ತಮ್ಮ ಸ್ವಂತ ಚಿಂತೆಗಳು ಉಂಟು. ಚಿಂತೆ ಎಂಬುದಾಗಿ ಹೇಳುವಾಗ ಒಂದು ರೀತಿಯ ಮನಸ್ಸಿನಲ್ಲಿ ನೊಂದುಕೊಂಡು ಕೆಲವು ವಿಷಯಗಳಿಗಾಗಿ ನಾವು ಆಲೋಚನೆ ಮಾಡುವಂತವರಾಗಿದ್ದೇವೆ. ಚಿಂತೆ ಎಂಬುದಾಗಿ ಹೇಳುವಾಗ ಕೆಲವು ವಿಷಯಗಳಿಗಾಗಿ ಆಲೋಚನೆ ಮಾಡಿ ಅದರ ವಿಷಯದಲ್ಲಿ ಹೆಚ್ಚಾಗಿ ವಿಚಾರ ಮಾಡುತ್ತಾ ನಮ್ಮ ಮನಸ್ಸಿನಲ್ಲಿ ನೊಂದುಕೊಂಡು ದುಃಖ ಪಡುವಂತವರಾಗಿದ್ದೇವೆ. ಚಿಂತೆಯ ಕಾರಣ ಗಲಿಬಿಯಲ್ಲಿ ಜೀವಿಸುವಂತವರಾಗಿದ್ದೇವೆ. ಚಿಂತೆಯ ಕಾರಣ ನಾವು ಭಯದಲ್ಲಿ ತುಂಬಿಕೊಳ್ಳುವಂತವರಾಗಿದ್ದೇವೆ. ಆದ್ರಿಂದ ಪ್ರತಿಯೊಂದು ಮನುಷ್ಯನು ಈ ಲೋಕದಲ್ಲಿ ಜೀವಿಸುವಂತನು ಒಂದಾದ್ರೂ ಅಥವಾ ಇನ್ನೊಂದು ಚಿಂತೆಯಲ್ಲಿ ಒಳಗಾಗಿದ್ದಾನೆ. ಕೆಲವರಿಗೆ ಕೆಲಸದ ಚಿಂತೆ, ಕೆಲವರಿಗೆ ಕುಟುಂಬದ ಚಿಂತೆ, ಕೆಲವರಿಗೆ ಹಣಕಾಸಿನ ಚಿಂತೆ, ಕೆಲವರಿಗೆ ಜಾಬ್ ವಿಷಯಗಳಲ್ಲಿ ಚಿಂತೆ, ಕೆಲವರಿಗೆ ಈ ಘೋರ ಕಷ್ಟಗಳ ಮಧ್ಯೆ ನಾವು ಹಾದು ಹೋಗುವಾಗ ಯಾವ ರೀತಿಯಲ್ಲಿ ಜೀವಿಸಬೇಕು, ಯಾವ ರೀತಿಯಲ್ಲಿ ಬದುಕಬೇಕೆಂಬ ಒಂದು ಚಿಂತೆ, ಮನೆ ಹೇಗೆ ಮಾಡ್ಕೊಳ್ಬೇಕು, ಮಕ್ಕಳ ಮದುವೆ ಹೇಗೆ ಮಾಡಬೇಕು, ಮನೆ ಹೇಗೆ ಕಟ್ಕೊಳ್ಬೇಕು, ಹಣ ಹೇಗೆ ಕೂಡಿಸ್ಬೇಕು, ಸಾಲ ಹೇಗೆ ತೀರಿಸಬೇಕು, ಅನೇಕ ಚಿಂತೆ. ಮಕ್ಕಳ ವಿಷಯದಲ್ಲಿ ಶಾಲೆ ವಿದ್ಯಾಭ್ಯಾಸ ಹೇಗೆ ಮಾಡಬೇಕು, ಒಳ್ಳೆ ರಿಸಲ್ಟ್ ಹೇಗೆ ಪಡ್ಕೊಳ್ಬೇಕು, ಅನೇಕ ಚಿಂತೆಗಳಿಂದ ಈ ಲೋಕದಲ್ಲಿ ಮನುಷ್ಯರು ಜೀವಿಸುವಂತವರಾಗಿದ್ದಾರೆ. इस दुनिया में बहुत सारे लोग जो है अलग अलग चिंताओं में डूबे हैं. बहुत सारे विषय जो ऑलरेडी मैंने कन्नड़ा में बताया, बट इंसान जो है इस चिंताओं में संघर्ष कर रहा है. और यीशु मसीह तो बहुत स्पष्टता से कहता है कि अपने देह के लिए मैं क्या खाऊंगा, मैं क्या पीऊंगा, मैं क्या पहनूंगा, इसके विषय में चिंता मत करो. ನಾನು ಏನು ಊಟ ಮಾಡಬೇಕು, ನಾನು ಏನು ಕುಡಿಬೇಕು, ನನ್ನ ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಬೇಕೆಂಬುದಾಗಿ ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಯೇಸು ಸ್ವಾಮಿ ತಿಳಿಸಿಕೊಡುವಂತನಾಗಿದ್ದಾನೆ. ಚಿಂತೆ ಮಾಡಿ 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 ಒಂದು ಮೊಳ ಉದ್ದ ಬೆಳೆದಿಯೋ ಎಂಬುದಾಗಿ ಕರ್ತನು ಅಲ್ಲಿ ನಮಗೆ ತಿಳಿಸಿಕೊಡುವಂತವನಾಗಿದ್ದಾನೆ. ಆದ್ದರಿಂದ ಈ ದಿವಸ ಪ್ರತ್ಯೇಕವಾಗಿ ಈ ಘೋರ ವ್ಯಾಧಿಯ ಮಧ್ಯದಲ್ಲಿ ಹಾದು ಹೋಗುವಂತ ಸಮಯದಲ್ಲಿ ಈ ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ಬಹಳ ಜನ ಫೈನಾನ್ಷಿಯಲ್ ಕ್ರೈಸಿಸ್ ನಲ್ಲಿ ಹಾದು ಹೋಗಿದ್ದಾರೆ. Many people have gone through बहुत सारे फाइनेंशियल क्राइसिस से गुजर रहे हैं. कुछ लोगों ने शायद कर्जा किया होगा, कुछ लोगों को सैलरी नहीं मिला होगा, कुछ लोग ढंग से घर का खर्चा करने के लिए पैसा नहीं होगा, कुछ लोग के घर में ठीक से अनाज नहीं मिला होगा. अगर किसी के घर में अगर कोई बीमार पड़ गए तो वो चिंता में डूब गए. अगर वो बीमारी से डर छा जाता है और वो डर से बहुत सारा प्रेशराइज हो जाता है, हाइपर टेंशन हम लोग बोलते हैं, चिड़चिड़ापन हो जाते हैं. और ये चिंता जो है इंसान को खा देता है, दबोच लेता है, मार डालता है या फिर खत्म कर देता है. क्योंकि वो चिंता जो है इंसान के मन में, इंसान के हृदय में, इंसान के जहन में बैठकर जो है
बहुत तकलीफ को देता है. ಈ ಚಿಂತೆಯು ಬಹಳ ಜನರನ್ನು ಪೀಡಿಸುವಂತದಾಗಿದೆ. ಆದ್ರಿಂದ ಬಹಳ ಸ್ಪಷ್ಟವಾಗಿ ಯೇಸು ಸ್ವಾಮಿ ಈ ವಾಕ್ಯಗಳಲ್ಲಿ ತಿಳಿಸುವಾಗ ಪೇತ್ರನು ಕೂಡ ಆತನು ಮೊದಲನೇ ಪೇತ್ರ 5ನೇ ಅಧ್ಯಾಯ 7ನೇ ವಚನದಲ್ಲಿ ನಿಮ್ಮ ಚಿಂತೆ ಭಾರವನ್ನು ಆತನ ಮೇಲೆ ಹಾಕ್ರಿ, ಆತ ನಿಮಗೋಸ್ಕರ ಚಿಂತಿಸುವಂತವನಾಗಿದ್ದಾನೆ. ಜೀಸಸ್ ಕೇರ್ಸ್ ಫಾರ್ ಯು, ಜೀಸಸ್ ವರೀಸ್ ಫಾರ್ ಯು. ಆದ್ದರಿಂದ ಈ ದಿವಸ ನನ್ನ ಜೀವಿತದಲ್ಲಿ ಚಿಂತೆಯೇ ದೊಡ್ಡದಾಗಿದೆಯಾ ಅಥವಾ ಕರ್ತನನ್ನು ಆರಾಧಿಸುವಂತದ್ದು ದೊಡ್ಡದಾಗಿದೆ? ಇಸ್ ದೇರ್ worries lot in my life और वर्शिप इज लॉट? W फॉर वरी, W फॉर वर्शिप. ये दोनों शब्दों को मैं आपके सामने रखकर जो है मैं बताना चाहूंगा. ಕೇಳಿಸ್ಕೊಳ್ರಿ, ಚಿಂತೆಯಿಂದ ನಮ್ಮ ಮೇಲೆ ಉಂಟಾಗುವ ಪರಿಣಾಮಗಳು, द इफेक्ट्स, ಕೆಲವು ಪರಿಣಾಮಗಳು, जो प्रभाव जो है चिंताओं से होती है, उस चीज प्रभाव को मैं बताना चाहूंगा. ಅನೇಕ ಪಾಯಿಂಟ್ಸ್ ಅಥವಾ ನಾನು ಕನ್ನಡದಲ್ಲಿ ಬರ್ಕೊಂಡಿದ್ದೇನೆ. ಇನ್ನು ಚಿಂತೆಯಿಂದ ನಮ್ಮ ಮೇಲೆ ಉಂಟಾಗುವಂತ ಪರಿಣಾಮಗಳು ಯಾವ ರೀತಿಯಲ್ಲಿ ಎಂಬುದಾಗಿ ಹೇಳುವಾಗ, ಚಿಂತೆಯು ನಮಗೆ ಬೇಸರಿಕೆಯನ್ನು ಉಂಟು ಮಾಡುವಂತದ್ದಾಗಿದೆ. ಚಿಂತೆಯು ನಮ್ಮನ್ನು ದರಿದ್ರರನ್ನಾಗಿ ಮಾಡುವಂತದ್ದಾಗಿದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಕಳಿಸ್ಕೊಳ್ತಾ ಹೋಗ್ರಿ. ಚಿಂತೆಯು ನಾವು ಗುಣಗುಟ್ಟುವಂತ ಸ್ಥಿತಿಗೆ ತೆಗೆದುಕೊಂಡು ಬರುವಂತದ್ದಾಗಿದೆ. ಚಿಂತೆಯು ಕುಟುಂಬದಲ್ಲಿ, ಮನೆಯಲ್ಲಿ ಒಡಕನ್ನು, ಜಗಳವನ್ನು, ಅಸಮಾಧಾನವನ್ನು ಕ್ರಿಯೇಟ್ ಮಾಡುವಂತದ್ದಾಗಿದೆ. ಚಿಂತೆಯು ನಮ್ಮಲ್ಲಿರುವಂತಹ ಸಮಾಧಾನವನ್ನು ಹಾಳು ಮಾಡುತ್ತದೆ. ಚಿಂತೆಯು ನಮ್ಮ ನಿದ್ರೆ, ರಾತ್ರಿ ಮಲಕೊಳ್ಳುವಂತ ಒಂದು ನಿದ್ರೆಯನ್ನು ಕೂಡ ಕೆಡಿಸುವಂತದ್ದಾಗಿದೆ. ಚಿಂತೆಯು ನಾವು ದೇವರ ಮೇಲೆ ಇಟ್ಟುಕೊಂಡಿರುವಂತಹ ಪ್ರೀತಿ, ಭಕ್ತಿ, ವಿಶ್ವಾಸವನ್ನು ಒಡೆದು ಹಾಕುವಂತದ್ದಾಗಿದೆ. इफ यू स्टार्ट वरी, अगर आप चिंता करने लगे तो परमेश्वर के प्रति जो भक्ति, विश्वास, जो आत्मिकता है, कहीं ना कहीं उसमें कमजोर होने की स्थिति में आते हैं. ಏನೋ ನೆಮ್ಮದಿಯಿಂದ ಜೀವಿಸ್ತಾ ಇರ್ತೀವಿ, ಆದ್ರೆ ಆ ಚಿಂತೆಯು ನಮ್ಮ ನೆಮ್ಮದಿಯನ್ನು ಹಾಳು ಮಾಡುವಂತದ್ದಾಗಿದೆ. ಚಿಂತೆಯು ನಮ್ಮ ಪ್ರಾರ್ಥನೆಯ ಜೀವಿತವನ್ನು ಕೂಡ ಸೋಲಿಸುವಂತ ಸ್ಥಿತಿಗೆ ತರುವಂತದ್ದಾಗಿದೆ. ಚಿಂತಾ जो है हमारे प्रार्थना के जीवन को कमजोर करता है. ಚಿಂತೆಯಿಂದ ಯೋಚಿಸುವಂತ ಬುದ್ಧಿ ಕಡಿಮೆ ಮಾಡುವಂತದ್ದಾಗಿದೆ. ಚಿಂತೆಯಿಂದ ನಮ್ಮ ನಿರೀಕ್ಷೆಯು ಹಾಳಾಗುವಂತದ್ದಾಗಿದೆ. ಚಿಂತೆಯು ನಮ್ಮನ್ನು ದೇವರಿಗೆ ಅವಿಧೇಯರನ್ನಾಗಿ ಮಾಡುವಂತ ಸ್ಥಿತಿಗೆ ತರುವಂತದ್ದಾಗಿದೆ. ಚಿಂತೆಯು ನಮ್ಮ ಶರೀರದಲ್ಲಿ ಅನೇಕ ಬಲಹೀನತೆಗಳನ್ನು ಉಂಟು ಮಾಡುವಂತದ್ದಾಗಿದೆ. ಚಿಂತೆಯು ಸರಿಯಾಗಿ ಊಟ ಮಾಡಲಿಕ್ಕೆ ಕೂಡ ಅವಕಾಶ ಕೊಡಲಾರದಂತ ಸ್ಥಿತಿಗೆ ತರುವಂತದ್ದಾಗಿದೆ. ಚಿಂತೆಯಿಂದ ರೋಗ ಬರುವಂತದ್ದಾಗಿದೆ. बीमारी आएगी, परेशानी आएगी, खाना ठीक से नहीं खा पाएंगे, परमेश्वर के प्रति अनाज्ञाकारिता में जिएंगे, सारे उम्मीद, सारी आशा को खो बैठेंगे ಮತ್ತು ಚಿಂತೆಯಿಂದ ನಮ್ಮ ಆಯುಷ್ಯವು ಕಡಿಮೆ ಆಗುವಂತದ್ದಾಗಿದೆ. लिसन टू दिस, वेरी इंपॉर्टेंट. हम जितना ज्यादा चिंता करेंगे उससे हमारा जो जीने की आयु जो है, उम्र जो है, कम हो जाएगी. ಚಿಂತೆಯು ನಮ್ಮಲ್ಲಿರುವಂತ ಅಭಿವೃದ್ಧಿ, ಬೆಳವಣಿಗೆ, ಪ್ರಾಸ್ಪರಿಟಿಯನ್ನು ಕೂಡ ಹಾಳು ಮಾಡುವಂತ ಸ್ಥಿತಿಗೆ ಇದೆ. ಚಿಂತೆಯು ನಮ್ಮಲ್ಲಿ ಬಡತನವನ್ನು ಉಂಟು ಮಾಡುವಂತದ್ದಾಗಿದೆ. ये चिंता कर करके जो है हमारे अंदर गरीबी आ जाती है करके हम लोग देखते हैं. और चिंता से एक मेमोरी पावर ಅಥವಾ ಜ್ಞಾಪಕ ಶಕ್ತಿಯು ಕೂಡ ಕಡಿಮೆ ಆಗುವಂತದ್ದಾಗಿದೆ. ಚಿಂತೆಯು ನಮ್ಮ ಸುಖವಾಗಿರುವಂತ ಜೀವಿತವನ್ನು ಹಾಳು ಮಾಡುವಂತದ್ದಾಗಿದೆ. ಚಿಂತೆ ಇದ್ದಲ್ಲಿ ಶಾಂತಿ, ಸಂತೋಷ, ಸಮಾಧಾನ ಇರುವುದಿಲ್ಲ. Where there is worry, there is no peace, there is no joy. जहां पर चिंता है वहां पर खुशी नहीं है, वहां पर आनंद नहीं है, वहां पर सुकून नहीं है. क्योंकि ये चिंता जो है हमें डर में, हमारे भय में वो डुबा रखती है. ಈ ಚಿಂತೆಯು ನಮ್ಮನ್ನು ಭಯದಲ್ಲಿ, ಹೆದರಿಕೆಯಲ್ಲಿ ಮುಳುಗಿಸಿಡುವಂತದ್ದಾಗಿದೆ. ಚಿಂತೆಯ ಕಾರಣ ನಾವು ಇನ್ನೊಬ್ಬರ ಜೊತೆಯಲ್ಲಿ ಅನ್ಯೋನ್ಯತೆಯನ್ನು ಕಳಕೊಳ್ಳುವಂತವರಾಗಿದ್ದೇವೆ. बिकॉज ऑफ माई वरी मेरे फेलोशिप टूट जाते हैं, लोगों से मुलाकात करना रुक जाता है, लोगों के साथ में संगति करना रुक जाता है. और ये चिंता से हमारे अंदर का गुस्सा बढ़ जाता है. ಈ ಚಿಂತೆಯು ನಮ್ಮನ್ನು ಇನ್ನೂ ಹೆಚ್ಚಾಗಿ ಕೋಪಿಷ್ಠರನ್ನಾಗಿ ಮಾಡುವಂತದ್ದಾಗಿದೆ. ಚಿಂತೆಯು ಮಾನಸಿಕ ಕಾಯಿಲೆಯನ್ನು ಕೂಡ ಉಂಟು ಮಾಡುವಂತದ್ದಾಗಿದೆ. दिस इज वेरी इंपॉर्टेंट. चिंता से इंसान का मेंटल प्रेशर या फिर मेंटल इलनेस भी उसे हो जाता है, बिकॉज ऑफ द वरी. इस चिंता की वजह से, उन परेशानियों की वजह से. और इसलिए बाइबल प्रभु यीशु मसीह बहुत ही स्पष्ट कहता है कि क्यों तुम चिंता करते हो, ನೀವು ಯಾಕೆ ಚಿಂತೆ ಮಾಡ್ತಾ ಇದ್ರಿ? ಚಿಂತೆ ಮಾಡಬೇಡ್ರಿ. ಹಾರಾಡುವಂತ ಹಕ್ಕಿಗಳನ್ನು ನೋಡ್ರಿ, ಅವು ಬಿತ್ತುವುದಿಲ್ಲ, ಅವು ಕೊಯ್ಯುವುದಿಲ್ಲ, ಅಂತೂ ನಿಮ್ಮ ದೇವರು ಅವರಿಗೆ ಉಡಿಸಿ ತೊಡಿಸುತ್ತಾನೆ ಎಂಬುದಾಗಿ. ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿಂದ ಯಾರಿಂದಾದೀತು ಎಂಬುದಾಗಿ ಕರ್ತನು ಪ್ರಶ್ನೆ ಮಾಡುವಂತವನಾಗಿದ್ದಾನೆ. ಆದ್ದರಿಂದ
ನಮ್ಮ ಕರ್ತನಾದಂತ ದೇವರು ಆಕಾಶದಲ್ಲಿ ಹಾರಾಡುವಂತ ಹಕ್ಕಿಗಳನ್ನು, ಪಕ್ಷಿಗಳನ್ನು, ಪ್ರಾಣಿಗಳನ್ನು, ಪಶುಗಳನ್ನು ಅವ್ರಿಗೆ ಇಷ್ಟು ಉಡಿಸಿ ತೊಡಸ್ತಾನಂತಂದ್ರೆ ಅವುಗಳಿಗಿಂತ ಹೆಚ್ಚಾಗಿರುವಂತ ನೀನು ನಾನು ದೇವರ ದೃಷ್ಟಿಯಲ್ಲಿ ಬಹಳ ಅಮೂಲ್ಯವಾಗಿದ್ದೇವೆ. वी आर सो प्रेशियस इन द साइट ऑफ गॉड. हम परमेश्वर के दृष्टि में बहुत कीमती है. और आज जो है उन चिंताओं की वजह से आप इस बात को जरूर मानेंगे, हर एक पारिवारिक जीवन में बहुत सारा अशांति छाया है. ಕೆಲವು ಚಿಂತೆಗಳಿಂದ बिकॉज ऑफ सम रीजंस. अगर किसी को सवाल करें तो पति बोलने लगे कि मेरा बीवी बहुत टेंशन लेती है. माँ बाप को पूछे तो हम बोलेंगे कि मेरे बच्चे पढ़ाई को लेकर बहुत चिंता करते हैं. कोई बुजुर्गों को बोलेंगे तो उसे ये कहेगा कि वो कहेगा जिंदगी भर बहुत मेहनत किया मैंने, आज मेरे बच्चे मेरा टेक केयर कर नहीं पा रहे हैं, मुझे संभाल नहीं पा रहे, मुझे भोजन नहीं डालते हैं, मेरे देख रेख नहीं करते हैं. दिस वरी इज किलिंग मेनी पीपल. ये चिंता जो है बहुत सारे लोगों को मार रहा है. ಈ ಚಿಂತೆಯು ಅನೇಕ ಜನರನ್ನು ಕೆಡಿಸಬೇಕು, ನಾಶ ಮಾಡಬೇಕೆಂಬ ಒಂದು ಸ್ಥಿತಿಯಲ್ಲಿ ಬಂದಿದೆ. ಆದ್ದರಿಂದ ಈ ದಿವಸಗಳಲ್ಲಿ ಆದ್ರೂ 2.5-3 ತಿಂಗಳಿನಿಂದ ಎಲ್ಲರೂ ಚಿಂತೆಯಲ್ಲಿದ್ದಾರೆ, ಎಲ್ಲರೂ ಟೆನ್ಷನ್ ನಲ್ಲಿದ್ದಾರೆ, ಎಲ್ಲರಿಗೆ ಭಯವಾಗಿದೆ. ಇನ್ನು ಹೇಗೆ ಮುಂದೆ ಸಾಗ್ಬೇಕು, ಇನ್ನು ಜೀವನ ಹೆಂಗೆ ಮುಂದೆ ಸಾಗ್ತದೆ ಎಂಬುದಾಗಿ. ಆದ್ರೆ ಈ ದಿವಸ ನಾನು ನಿಮ್ಗೊಂದು ಪ್ರಾಮಿಸಿಂಗ್ ವರ್ಡ್ ತಂದಿದ್ದೇನೆ, ಕೇಳಿಸ್ಕೊಳ್ರಿ, ಚಿಂತೆ ಮಾಡಬೇಡ್ರಿ. फ्रॉम द बिगिनिंग आई एम सेइंग नो मैटर व्हाट हैपेंस, क्या कुछ हो जाए, चिंता मत करो. क्योंकि चिंता से हमारे अंदर की डर बढ़ जाती है. वो डर से हम शारीरिक रूप से कमजोर होते हैं. मैं यहां तक ये भी बोलूंगा, जो लोग बीमार गिरते हैं ना, आप चिंता मत करो, क्योंकि मेरा परमेश्वर उस समस्या से, उस बीमारी से, आपके तकलीफ से, आपके प्रॉब्लम से, आपके कर्जों से, आपके सारे बोझ से बढ़कर है. वो इज अ ग्रेट गॉड. And put all your worries upon him because he cares for you. ನಿಮ್ಮ ಎಲ್ಲ ಭಾರವನ್ನು ಆತನ ಮೇಲೆ ಹಾಕ್ರಿ, ಆತ ನಿಮಗೋಸ್ಕರ ಚಿಂತಿಸುವಂತವನಾಗಿದ್ದಾನೆ. ಕೇಳಿಸ್ಕೊಳ್ರಿ, ಚಿಂತೆ ಹೆಚ್ಚು ಮಾಡ್ತಾ ಇದ್ದೀನಾ ಅಥವಾ ಕರ್ತನ ಆರಾಧನೆ ಹೆಚ್ಚು ಮಾಡ್ತಾ ಇದ್ದೀನಾ? Am I worshiping my God in the midst of all this worries? क्या मैं प्रभु की स्तुति आराधना कर रहा हूं इस सारी चिंताओं के बीच में? क्या उसकी प्रशंसा कर रहा हूं, उसके नाम की दुहाई दे रहा हूं? Am I praising him all the time? ನಾನು ಕರ್ತನನ್ನು ಆರಾಧಿಸ್ತಾ ಇದ್ದೀನಾ, ಕರ್ತನನ್ನು ಸ್ತುತಿಸ್ತಾ ಇದ್ದೀನಾ, ಕರ್ತನಿಗೆ ಎಲ್ಲಾ ರೀತಿಯ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೀನಾ? हम सोचेंगे बाइबल में, पुराने नियम में, नए नियम में स्वयं यीशु मसीह के लेकर बहुत सारे ऐसी चीजें हैं जहां पर कुछ लोगों को हमें देखने को मिलता है कि they did not worry for many things. And they said that we bring our worries before you, God. हम तेरे सामने लाते हैं. And instead of worrying, they were praising God. They were thanking God. They were glorifying the name of God. They were lifting the name of God. उनके फिक्र से बढ़कर, उनकी चिंता से बढ़कर जो है, मैं ऐसे कुछ नामों को बोलते जाऊंगा. It's like so simple sermon I want to bring. ಬಹಳ ಸಾಧಾರಣವಾದಂತ ಒಂದು ಸಂದೇಶ, ಬಹಳ ಸಿಂಪಲ್ ಒಂದು ಸಂದೇಶ ಅಂತ ಏನಂತ ಗೊತ್ತುಂಟ. ಕೆಲವು ವ್ಯಕ್ತಿಗಳ ಹೆಸರುಗಳನ್ನು ಕೇಳುವಾಗ ನಾನು ಪ್ರೇರೇಪಣೆ ಹೊಂದಬೇಕು, ನಾನು ಸ್ಟ್ರಾಂಗ್ ಆಗ್ಬೇಕು. ಯಾವ ರೀತಿಯಲ್ಲಿ ಅವ್ರು ತಮ್ಮ ಪರಿಸ್ಥಿತಿಯಲ್ಲಿ ಚಿಂತೆ ಮಾಡ್ಲಿಲ್ರಿ, ಭಯ ಪಡ್ಲಿಲ್ರಿ, ಅವರು ಸ್ಥಿತಿಗತಿಗಳನ್ನು ಎದುರಿಸಿದ್ರು, ಅವರು उसका सामना किया उन्होंने, उसको फाइट किया उन्होंने, और उस हालात में भी परमेश्वर ने उन्हें छुटकारा दिया, परमेश्वर ने चंगाई दिया, परमेश्वर ने मिराकल किया. क्यों? क्योंकि उनका भरोसा यहोवा परमेश्वर था. ಅವರ ನಂಬಿಕೆ, ಅವರ ವಿಶ್ವಾಸವು ಕರ್ತನ ಮೇಲೆ, ಯೆಹೋವ ದೇವರ ಮೇಲೆ ಇತ್ತು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆದ್ದರಿಂದ ಚಿಂತೆಯ ಮಧ್ಯದಲ್ಲಿ ಆರಾಧನೆ ಮಾಡುವರು. ಐ ನೋ ದಟ್ ಸ್ಪೆಸಿಫಿಕ್ ವರ್ಡ್ ಚಿಂತಾ ये दिखाई नहीं देता है. ಚಿಂತೆಯ ಪದ, ಈ ಒಂದು ವರ್ಡ್ ನಮ್ಮ ಇವೆಲ್ಲ ಸ್ಥಳಗಳಲ್ಲಿ ನಮಗೆ ಈ ಕಂಡು ಬರ್ತಿರ್ಲಿಕ್ಕಿಲ್ಲ. ಬಟ್ ಲೆಟ್ ಮಿ ಸೇ, ವೆನ್ ಅಬ್ರಾಮ್ ವಾಸ್ ಗೋಯಿಂಗ್ ಟು ಸ್ಯಾಕ್ರಿಫೈಸ್ ಹಿಸ್ ಸನ್, ಅಬ್ರಾಮನು ತನ್ನ ಮಗನನ್ನು ಸ್ಯಾಕ್ರಿಫೈಸ್ ಮಾಡಬೇಕೆಂಬುದಾಗಿ ಒಪ್ಪಿಸ್ಲಿಕ್ಕೆ ಆತನು ಆ ಬೆಟ್ಟದ ಮೇಲೆ ಹತ್ತುವಾಗ ಮನಸ್ಸಲ್ಲಿ ಎಷ್ಟು ಚಿಂತೆ ಆಗಿರ್ಬೋದ್ರಿ, ಎಷ್ಟು ದುಃಖ ಆಗಿರ್ಬೋದು. ಇದ್ದಂತ ಒಂದು ಮಗನನ್ನೇ ಕಳ್ಕೊಳ್ತಾ ಇದ್ದೀನಲ್ಲ ಅಂತ ಹೇಳ್ಕೊಂಡು ನೊಂದ್ಕೊಂಡು ಬೆಟ್ಟದ ಕೆಳಗೆ ಕುತ್ಕೊಳ್ಳಿಲ್ಲ. ದೇವರೇ ಸ್ವಾಮಿ, ಇನ್ನೊಂದು ಆಪ್ಷನ್ ಕೊಡಪ್ಪ, ಈ ಮಗನನ್ನು ಬಿಟ್ಟು ಇನ್ನೇನಾದ್ರೂ ಟೆಸ್ಟ್ ಮಾಡು, ಈ ಮಗನನ್ನು ಬಿಟ್ಟು ಇನ್ನೇನಾದ್ರೂ ಬೇಡ್ಕೋ ಅಂತ ಅಬ್ರಾಮನ್ ಕುತ್ಕೊಂಡು ಆಪ್ಷನ್ ಕೇಳಲಿಲ್ಲ ದೇವ್ರ ಹತ್ರ. ಅಬ್ರಾಮನ್ ಏನ್ ಹೇಳ್ದ ಗೊತ್ತುಂಟಾ? ನಾವು ಮೇಲೆ ಹೋಗಿ ಯೆಹೋವ ದೇವರನ್ನ ಆರಾಧಿಸಿ ಬರುತ್ತೇವೆ. हालेलुया. अब्राम ने कहा कि हम ऊपर जाकर हम उसकी आराधना करके आते हैं. उसकी आराधना के लिए जब उसके बेटा पूछता है कि प्रभु हम तो वर्शिप करने के लिए जा रहे हैं, और जो सैक्रिफाइस करने के लिए जा रहे हैं, भेड़ भी नहीं है, कोई प्राणी पशु हाथ में नहीं है, तो अब्राम कहता है कि
पिता जो गॉड है वो प्रोवाइड करेगा. गॉड विल प्रोवाइड, बट बिफोर ही प्रोवाइड्स I will worship him. Listen to this very carefully. ಆ ಯೆಹೋವ ದೇವರು ಒದಗಿಸುವಂತ ದೇವರಾಗಿದ್ದಾನೆ. ಆತನು ಒದಗಿಸುವುದಕ್ಕಿಂತ ಮುಂಚೆ ನನ್ನ ಕರ್ತವ್ಯ, ನಾನು ಆತನನ್ನು ಆರಾಧಿಸುತ್ತೇನೆ, ನಾನು ಆತನನ್ನು ಸ್ತುತಿಸುತ್ತೇನೆ, ನಾನು ಆತನನ್ನು ಕೊಂಡಾಡುತ್ತೇನೆ ಎಂಬ ಒಂದು ನಂಬಿಕೆಯಿಂದ ಆತನ ತನ್ನ ಚಿಂತೆಯನ್ನು ದೇವರ ಮುಂದೆ ವ್ಯಕ್ತಪಡಿಸಲಿಲ್ಲ, ಆದ್ರೆ ಆತನ ಆರಾಧನೆಯನ್ನು ದೇವರು ಮೆಚ್ಚಿದನ್ರಿ. ಗಾಡ್ ಪ್ಲೀಸ್ಡ್ ಹಿಸ್ worship. God pleased by the confidence and the faith he had. वो विश्वास, वो निश्चय उसके अंदर था, उसे देखकर परमेश्वर प्रसन्न हुआ करके हम लोग देखते हैं. हमें पता है कि दानियल को वो शेर की गुफा में डाल दिया. मैंने पिछली बार बताया मेरे संदेश में, शद्रक मेशक अबेदनगो को बांधकर उन्हें आग से जलाने की कोशिश में लगे हुए थे. They did not scared. They did not worry. What is next? ಇನ್ನ ಮುಂದೆ ಏನಾಗಬಹುದು ಎಂಬುದಾಗಿ ಭಯ ಪಡಲಿಲ್ಲರಿ. But even in that midst, they were praising, they were worshiping God. उसकी स्तुति कर रहे थे, आराधना कर रहे थे परमेश्वर की. और इसलिए दानियल कहता है कि परमेश्वर ने अपने दूतों को भेजकर अपने उन शेर के मुंह को जो है उसने बंद कर दिया. एंड व्हेन दे वर इन द फायर, वो शद्रक मेशक अबेदनगो आग के बीच में थे, तो हम जानते हैं उसकी स्तुति कर रहे थे, उसकी आराधना कर रहे थे. और इसलिए उनके बीच में एक चौथा व्यक्ति उतर कर आता है, स्वर्गदूत के समान. हालेलुया. You must be strong in the time of difficulties and worries. ನಿನ್ನ ಚಿಂತೆಯ ಮಧ್ಯದಲ್ಲಿ, ನಿನ್ನ ಕಠಿಣ ಪರಿಸ್ಥಿತಿಯ ಮಧ್ಯದಲ್ಲಿ ನೀನು ಧೈರ್ಯವಾಗಿರಬೇಕೆಂಬುದಾಗಿ 3 ದಿವಸ ಯೋನನು ಮೀನಿನ ಹೊಟ್ಟೆ ಒಳಗೆ ಏನ್ ಮಾಡಿದಂತ ಆಲೋಚನೆ ಮಾಡ್ಕೊಳ್ತಾ ಇರ್ಬೇಕು ನಾವ್ ಯಾವಾಗ್ಲೂ. We must think sometimes what he was doing. आराम से सो रहा था क्या? भोजन क्या मिल रहा था मुझे नहीं पता. कैसे वो अपने आप को एडजस्ट करके अपना दिन, अपना समय, बाइबल से so clear that 3 hours 24/3 3 days 24/3, 3 दिन लगातार योना मछली के पेट में था. मैं वहां पर यही सोचता हूं कि कहीं ना कहीं कुछ पिक्चराइज बनाते हैं, कुछ आर्ट या ग्राफ या फिर कार्टून्स बनाते हैं, उसमें दिखाते हैं कि मछली के पेट में भी योना घुटने में आकर प्रभु की स्तुति कर रहा है. हालेलुया. ಮೀನಿನ ಹೊಟ್ಟೆ ಒಳಗೆ ಕೂಡ ಆತನು ಕೂತ್ಕೊಂಡು ಅವನ ಮೊಣಕಾಲುದು ದೇವರನ್ನು ಆರಾಧಿಸುವಂತ ಒಂದು ದೃಶ್ಯ ಕೆಲವು ಚಿತ್ರಗಳ ಮೂಲಕ ಕಂಡು ಬರುವಂತದ್ದಾಗಿದೆ. पौल और सिलास को जेल के अंदर डाले. प्रेरितों के काम उसके 16वें अध्याय को पढ़ो. पौल और सिलास को जब उनको जेल के अंदर डाले तो ये नहीं सोचते बेटे कि यार हमने प्रभु के लिए अच्छा काम करने के लिए हमें उठा के जेल में डाला. नो, उनके हाथों में पैरों में भेड़ियां बांधी थी, ಅವರ ಕೈಗಳಲ್ಲಿ ಕಾಲುಗಳಲ್ಲಿ ಸರಪಣಿಗಳು, ಬೇಡಿಗಳು ಇದ್ದು ಎಂಬುದಾಗಿ ನೋಡ್ತೇವೆ. ಬಟ್ ದೇ ವರ್ ವರ್ಷಿಪಿಂಗ್, ದೇ ವರ್ ಪ್ರೇಸಿಂಗ್ ಗಾಡ್, ದೇ ವರ್ ಕ್ಲಾಪಿಂಗ್, ದೇ ವರ್ ಸಿಂಗಿಂಗ್ ಫಾರ್ ದ ಲಾರ್ಡ್. ಕ್ರಿಸ್ತನನ್ನು ಸ್ತುತಿಸ್ತಾ ಇದ್ರು, ಕ್ರಿಸ್ತನನ್ನು ಆರಾಧಿಸ್ತಾ ಇದ್ರು. एंड आई वांट टू एनकरेज, नो मैटर कौन से बंधन में आप जकड़े हुए हैं, कौन से प्रॉब्लम में आप जकड़े हुए हैं, कौन से परेशानी से जकड़े हुए, कौन से फाइनेंशियल क्राइसिस में जकड़े हुए, ಯಾವ ಕಷ್ಟ, ನೋವು, ಕಾಯಿಲೆ, ರೋಗ, ಹಣದ ಕೊರತೆ, ಸಾಲದಲ್ಲಿ ನೀವು ಮುಳುಗಿದ್ರು ಪರವಾಗಿಲ್ರಿ, ಕುತ್ಕೊಳ್ರಿ ಒಂದ್ ಸ್ಥಳದಲ್ಲಿ, ಬನ್ರಿ ಮೊಣಕಾಲಿನಲ್ಲಿ, ಚಪ್ಪಾಳೆ ತಟ್ರಿ, ಪ್ರೈಸ್ ದಿ ಲಾರ್ಡ್ ಎಂಬುದಾಗಿ ಹೇಳ್ರಿ, ಸಾಷ್ಟಾಂಗವಾಗಿ ಬೀಳ್ರಿ ಕರ್ತನ ಮುಂದೆ, ಸ್ತುತಿಸ್ರಿ, ಕೊಂಡಾಡ್ರಿ. ಯಾಕಂದ್ರೆ ಸ್ತುತಿ ಮೂಲಕ ಬಾಗಿಲುಗಳು ತೆರೆಯುವಂತದ್ದಾಗಿದೆ. by worshiping him the doors will be opened. उसकी स्तुति आराधना के द्वारा दरवाजे और रास्ते खुलेंगे करके प्रभु कहना चाहता है. ಆದ್ದರಿಂದ ಎಲ್ಲರೂ ಸ್ತುತಿಸಿದರು. none of them worried. किसी ने चिंता नहीं किया, किसी को इस बात का फिक्र नहीं हुआ कि क्या होगा. they were praising God. I would say one instance, यीशु मसीह का एक घटना मैं बताना चाहूंगा. Jesus said go and find the bread. जाकर लोगों के लिए खाने का बंदोबस्त करो. सारे के सारे चेलों को टेंशन आ गया कि हम लोग ये टाइम में जाके कहां से खाना लेकर आए. सो नाइस, लिसन टू दिस. किसी को हिम्मत नहीं हो पाया, इस बात का कॉन्फिडेंस नहीं हो कि नहीं प्रभु कुछ करेगा. नो, ऑल ऑफ देम वरीड. उन्होंने ये भी बोला कि जाकर लाने के इतने लोगों के लिए भी हम बंदोबस्त नहीं कर सकते हैं. बट वन ब्यूटीफुल पिक्चर मैं बताना चाहूंगा. जो कुछ भी उनके पास में था या फिर चेलों में से किसी ने लाके दिया, यीशु ने उन 5 रोटी 2 मछलियों को लिया और उठाया आसमान की तरफ और पिता को धन्यवाद दिया. हालेलुया. चिंता नहीं किया बैठ के कि कैसे खिलाऊंगा. चेलों ने चिंता किया होगा, लेकिन प्रभु यीशु मसीह को पता था कि छोटा सा छोटे चीज को भी वो बड़े में परिवर्तन कर सकता है. हालेलुया. तेरे घर का छोटा सा छोटा अनाज, तेरे बैंक का छोटा सा छोटा पैसा, तेरे जेब के छोटे से छोटे, तेरे छोटे से छोटे जॉब को, तेरे छोटे से छोटे सैलरी को भी वो बड़े से, अद्भुत से
महान स्वरूप में वो आशीषित करेगा. इट इज ट्रू. ट्रस्ट इन हिम. डू नाट वरी. ಕಾಸ್ಟ್ ಯೋರ್ ಬರ್ಡನ್ಸ್ ಅಪಾನ್ ಹಿಮ್. ನಿಮ್ಮ ಎಲ್ಲ ಭಾರ ಆತನ ಮೇಲೆ ಹಾಕ್ರಿ. ಆತನ ನಿಮಗೋಸ್ಕರ ಚಿಂತಿಸುವಂತವನಾಗಿದ್ದಾನೆ. ಆದ್ರಿಂದ ಚಿಂತೆಯಿಂದ ಒಳಗಾಗುವುದಕ್ಕಿಂತ ಚಿಂತೆಯ ಮಧ್ಯದಲ್ಲಿ ಸ್ತುತಿಸುವಂಥದ್ದು, ಕೊಂಡಾಡುವಂಥದ್ದು, ಆರಾಧಿಸುವಂಥದ್ದು ಬಹಳ ಅಗತ್ಯ. ಯಾಕಂದ್ರೆ ಚಿಂತೆ ಮಾಡಬೇಡ್ರಿ. ಯೇಸು ಸ್ವಾಮಿ ಅದೇ 6ನೇ ಅಧ್ಯಾಯದಲ್ಲಿ ಆಲ್ಮೋಸ್ಟ್ 5 times again and again he uses that word. ಚಿಂತೆ ಮಾಡಬೇಡ್ರಿ, ಚಿಂತೆ ಮಾಡಬೇಡ್ರಿ, ಚಿಂತೆ ಮಾಡಬೇಡ್ರಿ ಎಂಬುದಾಗಿ. ಯಾವಾಗ ನೀವು ಅದನ್ನು ಮಾಡುವುದಿಲ್ವೋ ಅದನ್ನು ಕಲಿಸುವಂಥದ್ದೇನೋ. ಡು ನಾಟ್ ವರಿ, इंस्टेड यू वर्शिप हिम. चिंता करने से बढ़कर उसकी आराधना करो. और जब उसकी आराधना करो, उसकी आराधना के साथ में अपनी चिंताओं की, अपनी जरूरतों को खुदा के सामने बताओ. ನಿಮ್ಮ ಅಗತ್ಯಗಳನ್ನು, ನಿಮ್ಮ ಭಾರವನ್ನು, ನಿಮ್ಮ ಬೇಡಿಕೆಗಳನ್ನು, ನಿಮ್ಮ ಕೋರಿಕೆಗಳನ್ನು ಕರ್ತನಿಗೆ ತಿಳಿಸ್ಕೊಡ್ರಿ. and this is very important. you must ask God. आपको परमेश्वर पिता से मांगना बहुत जरूरी है, क्योंकि फिलिपियों की पत्र उसके 4ನೇ अध्याय के 6ವೇं वचन में, 4ನೇ अध्याय 6ನೇ वचನ ಫಿಲಿಪಿಯರಿಗೆ ಬರೆದ ಪತ್ರಿಕೆ, ಯಾವ ವಿಷಯದಲ್ಲಿಯೂ ಚಿಂತಿಸದಿರು, ಅದರ ಬದಲಾಗಿ ನೀನು ದೇವರ ಮುಂದೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಲ್ಲಿಸು. ಪ್ಲೀಸ್ ಕೀಪ್ ಪ್ರೇಯಿಂಗ್. डोंट वरी फॉर एनीथिंग. इंस्टेड you bring your petitions, bring your needs before him. और आगे मैं बताऊं, जो 33वें पद में लिखा है, 33ನೇ ವಾಕ್ಯ 6ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವಂತದಾಗಿದೆ. ಸೀಕ್ ye first the kingdom of God and all such things you shall receive. परमेश्वर के राज्य की खोज करो और परमेश्वर सारी बातें जो है तुम्हारे जिंदगी में प्रदान करेगा. ಆದ್ರಿಂದ ಚಿಂತೆ ಮಾಡಿ ಮಾಡಿ ಮನಸ್ಸಿನಲ್ಲಿ ನೊಂದ್ಕೊಂಡು ಕಣ್ಣೀರಿಟ್ಟು ಕಷ್ಟಪಟ್ಟು ದುಃಖ ಪಡೋದಕ್ಕಿಂತ, ಕಾಯಿಲೆಗೆ ರೋಗಕ್ಕೆ ಒಳಗಾಗೋದಕ್ಕಿಂತ, ಮೆಡಿಸಿನ್ ತಿನ್ನೋದಕ್ಕಿಂತ, ಭಯ ಪಡೋದಕ್ಕಿಂತ ಸ್ತುತಿ ಮಾಡ್ರಿ. लर्न टू प्रेज हिम, लर्न टू क्लैप फॉर जीसस, लर्न टू ग्लोरीफाई हिज नेम. आप किसके बारे में चिंता कर रहे हैं मैं नहीं जानता, लेकिन इतना मैं जानता हूं कि आप चिंता कर रहे हैं. कुछ माँ बाप है जो अपने बच्चों के लिए चिंता कर रहे हैं. कुछ पति पत्नियां हैं जो एक दूसरे के रिश्ता के लिए चिंता कर रहे हैं. कुछ लोग हैं अपने घर के बच्चों के लिए चिंता कर रहे हैं, जिनका लाइफ में कुछ बेटर होना है, कुछ अच्छा होना है. कुछ लोग अपने जॉब को लेकर चिंता कर रहे हैं. किसी के पास में फाइनेंशियल क्राइसिस है, उसके लिए चिंता कर रहे हैं. परमेश्वर के राज्य की खोज करो. पहले परमेश्वर की स्तुति करो, प्रभु की आराधना करो, प्रभु की उपासना करो, दुहाई दो. उसके लिए जो भेंट आप दे सकते हो उसकी उपस्थिति में दो. घुटनों पर आओ, प्रार्थना करो, प्रेज हिम. और फिर देखिएगा परमेश्वर कितने महान कार्यों को करेगा, परमेश्वर कितने आश्चर्य कर्मों को करेगा. ಯಾವ ರೀತಿಯಲ್ಲಿ ಕರ್ತನ ಅದ್ಭುತ ಮಾಡೋನೆಂಬುದಾಗಿ. ಬ್ಯೂಟಿಫುಲ್ ವರ್ಡ್. ಸಾಮ್ಸ್ 37 37ನೇ ಕೀರ್ತನೆ 5ನೇ ವಚನ ಈ ರೀತಿಯಲ್ಲಿ ಬರೆಯಲ್ಪಡ್ತಾ ಇದೆ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನೆಂಬುದಾಗಿ. ನಿನ್ನ ಭೂಯಾತ್ರೆಯ ಚಿಂತೆ, तेरे धरती के सारे चिंता को, तेरे इस जर्नी को, कि चिंता को सब परमेश्वर के ऊपर डाल. वो सब कुछ तुझे प्रदान करेगा, तेरे जीवन के लिए पूरा करेगा. ಆದ್ದರಿಂದ ಕರ್ತನು ಈ ಒಂದು ವಾಕ್ಯಗಳ ಮೂಲಕ ನಿಮ್ಮನ್ನು ಧೈರ್ಯಪಡಿಸಲಿ, ನಿಮ್ಮನ್ನು ಬಲಪಡಿಸಲಿ, ನಿಮ್ಮನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ನನ್ನ ಒಂದು ಪ್ರಾರ್ಥನೆ ಆಗಿದೆ. ಚಿಂತೆ ಮಾಡಬೇಡ್ರಿ, ಇನ್ಸ್ಟೆಡ್ ಅದರ ಬದಲಾಗಿ ಸ್ತುತಿ ಮಾಡ್ರಿ, ಕೊಂಡಾಡ್ರಿ, ದೇವರಿಗೆ ಮಹಿಮೆ ಸಲ್ಲಿಸ್ರಿ. ಇದ್ದದ್ರಲ್ಲಿ ಇದ್ದಂತ ಸ್ಥಿತಿಯಲ್ಲಿ ದೇವರನ್ನು ಕೊಂಡಾಡುವಂಥದ್ದನ್ನು ಕಲ್ತ್ಕೊಳ್ರಿ. ದೇವರು ನಿಮ್ಗೆಲ್ಲ ಸಹಾಯ ಮಾಡುವನು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕೊನೆಯದಾಗಿ ರಾಗವನ್ನು ಆಡೋಣ. ಈ ರಾಗವನ್ನು ಆಡುವಾಗ ಪ್ರಿಯ ಒಬ್ಬ ಸೇವಕರನ್ನು, ಏನೋ ಸುನಿಲ್ ಸೊಂಟಕ್ಕಿ ಸಹೋದರನನ್ನು ನೆನಪು ಮಾಡಿಕೊಳ್ತಾ ಈ ರಾಗ ನಿಮ್ಗೆ ನಾನು ಕೇಳಿಸ್ಕೊಳ್ಬೇಕೆಂಬುದಾಗಿ ಹೇಳ್ತೀನಿ. ಐ ವಾಂಟ್ ಟು ರಿಮೆಂಬರ್ ಹಿಮ್ ಅಂಡ್ ಇಟ್ಸ್ ಸೋ ಸ್ಯಾಡ್ ಆಜ್ ವೋ ನೈ ಹೇ. ಸಹೋದರ ಅಂತ ಸುನಿಲ್ ಸೊಂಟಕ್ಕಿ ಅವರು ಈ ಲೋಕದಲ್ಲಿ ಇಲ್ಲ, ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ. ಅದರ ಅನೇಕ ಕ್ರೈಸ್ತವ ವಿಶ್ವಾಸಿಗಳಗೋಸ್ಕರ ರಾಗಗಳನ್ನು ಅವರು ಕಟ್ಟಿರುವಾಗ ಅದರ ಮೂಲಕ ಅನೇಕ ಜನರ ಆಶೀರ್ವಾದ ಹೊಂದಿರಿ. ಚಿಂತೆ ಮಾಡಬೇಡ ತಮ್ಮ, ಚಿಂತೆ ಮಾಡಬೇಡ ತಂಗಿ ಎಂಬುದಾಗಿ ಈ ರಾಗವನ್ನು ಕೇಳಿಸ್ಕೊಳ್ರಿ. ಕಾಣಿಕೆ ಸಮರ್ಪಿಸುವವರು ಕಾಣಿಕೆ ಸಮರ್ಪಿಸ್ರಿ, ಕರ್ತನ ಸನ್ನಿಧಿಯಲ್ಲಿ ಕಾಣಿಕೆ ಇಡ್ರಿ, ಆಶೀರ್ವಾದವನ್ನು ಹೊಂದ್ರಿ. ಈ ರಾಗದ ನಂತರ ನಾವು ಕರ್ತನ ಸನ್ನಿಧಿಯಲ್ಲಿ ನಾವು ಕೊನೆಯ ಪ್ರಾರ್ಥನೆ ಮಾಡೋಣ.
ಚಿಂತಿ ಮಾಡಬ್ಯಾಡ ತಂಗಿ ಚಿಂತಿ ಮಾಡಬ್ಯಾಡ, ಚಿಂತಿ ಮಾಡಬ್ಯಾಡ ತಂಗಿ ಚಿಂತಿ ಮಾಡಬ್ಯಾಡ. ಚಿಂತಿ ಮಾಡಿ ಮಾಡಿ ಮಳ ಉದ್ದ ಬೆಳದಿ ಏನೋ ತಮ್ಮ, ಚಿಂತಿ ಮಾಡಿ ಮಾಡಿ ಮಳ ಉದ್ದ ಬೆಳದಿ ಏನ ತಂಗಿ. ಚಿಂತಿ ಮಾಡಬ್ಯಾಡ ತಮ್ಮ ಚಿಂತಿ ಮಾಡಬ್ಯಾಡ, ಚಿಂತಿ ಮಾಡಬ್ಯಾಡೋ ತಮ್ಮ ಚಿಂತಿ ಮಾಡಬ್ಯಾಡ. ಹಾರಾಡೋ ಹಕ್ಕಿಯ ನೋಡು ಅವು ಬಿತ್ತತಾವ ಏನೋ, ಅಡವಿಯ ಹೂಗಳ ನೋಡು ಅವು ನೇಯತಾವ ಏನೋ. ಹಾರಾಡೋ ಹಕ್ಕಿಯ ನೋಡು ಅವು ಬಿತ್ತತಾವ ಏನೋ, ಅಡವಿಯ ಹೂಗಳ ನೋಡು ಅವು ನೇಯತಾವ ಏನೋ. ಹಕ್ಕಿ ಹೂವಿಗಿಂತ ಶ್ರೇಷ್ಠನು ನೀನು ದೇವರ ಮಗಳಲ್ಲೇನೋ, ದೇವರ ಮಗನಲ್ಲೇನೋ. ಚಿಂತಿ ಮಾಡಬ್ಯಾಡ ತಂಗಿ ಚಿಂತಿ ಮಾಡಬ್ಯಾಡ, ಚಿಂತಿ ಮಾಡಬ್ಯಾಡೋ ತಮ್ಮ ಚಿಂತಿ ಮಾಡಬ್ಯಾಡ. ಮರಣದ ಭಯ ನಿನಗ್ಯಾಕೋ ಆ ದೇವರ ಭಯವೇ ಸಾಕೋ. ಸಂಸಾರದ ಸುಳಿಯಲಿ ಸಿಲುಕಿ ನೀಯೇನ ಮಾಡುತ್ತೀ ಬದುಕಿ. ಮರಣದ ಭಯ ನಿನಗ್ಯಾಕೋ ಆ ದೇವರ ಭಯವೇ ಸಾಕೋ. ಸಂಸಾರದ ಸುಳಿಯಲಿ ಸಿಲುಕಿ ನೀಯೇನ ಮಾಡುತ್ತೀ ಬದುಕಿ. ಧರಣಿಯ ಮೇಲೆ ಮರಣ ಗೆಲ್ಲುವಿ ಹಿಡಿಯೋ ಆತನ ಚರಣ, ಹಿಡಿಯೋ ಆತನ ಚರಣ. ಚಿಂತಿ ಮಾಡಬ್ಯಾಡ ತಂಗಿ ಚಿಂತಿ ಮಾಡಬ್ಯಾಡ, ಚಿಂತಿ ಮಾಡಬ್ಯಾಡೋ ತಮ್ಮ ಚಿಂತಿ ಮಾಡಬ್ಯಾಡ. ಪಾಪದ ಮಡಿಲಲ್ಲಿ ಮಲಗಿ ಕನಸ ಕಾಣಬೇಡ ಕೊರಗಿ. ಲೋಕದ ಭೋಗವೆಲ್ಲ ಎಂದು ಶಾಶ್ವತವೂ ಅಲ್ಲ. ಪಾಪದ ಮಡಿಲಲ್ಲಿ ಮಲಗಿ ಕನಸ ಕಾಣಬೇಡ ಕೊರಗಿ. ಲೋಕದ ಭೋಗವೆಲ್ಲ ಎಂದು ಶಾಶ್ವತವೂ ಅಲ್ಲ. ಪಾಪದ ಬೇಡಿಯ ಬಿಡಿಸುವ ನೇಸು ಮಾಡುವನು ಹಸುಗೂಸು, ಮಾಡುವನು ಹಸುಗೂಸು. ಚಿಂತಿ ಮಾಡಬ್ಯಾಡ ತಂಗಿ ಚಿಂತಿ ಮಾಡಬ್ಯಾಡ, ಚಿಂತಿ ಮಾಡಬ್ಯಾಡೋ ತಮ್ಮ ಚಿಂತಿ ಮಾಡಬ್ಯಾಡ. ಚಿಂತಿ ಮಾಡಿ ಮಾಡಿ ಮಳ ಉದ್ದ ಬೆಳದಿ ಏನೋ ತಮ್ಮ, ಚಿಂತಿ ಮಾಡಿ ಮಾಡಿ ಮಳ ಉದ್ದ ಬೆಳದಿ ಏನ ತಂಗಿ. ಚಿಂತಿ ಮಾಡಬ್ಯಾಡೋ ತಮ್ಮ ಚಿಂತಿ ಮಾಡಬ್ಯಾಡ, ಚಿಂತಿ ಮಾಡಬ್ಯಾಡ ತಂಗಿ ಚಿಂತಿ ಮಾಡಬ್ಯಾಡ. ಪ್ರೈಸ್ ದಿ ಲಾರ್ಡ್. ನಾನು ನೆನೆಸಿರಿ ರಾಗದ ಮೂಲಕ ಆಶೀರ್ವಾದ ಹೊಂದಿರಿ. ತಲೆ ಬಾಗಿಸ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆ ದೇವರೇ, ಸ್ವಾಮಿ ನಿನ್ನ ನಾಮಕ್ಕೆ ಸ್ತೋತ್ರ. ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಪದೇ ಪದೇ ನುಡಿದು ಕರ್ತನೆ ತಿಳಿಸಿ ಇನ್ನು ವಿಶ್ವಾಸಿ ಮಕ್ಕಳನ್ನು ಬಲಪಡಿಸಿದೆ, ನಿನಗೆ ಸ್ತೋತ್ರವಾಗಲಿ. ನಾವೆಲ್ಲರೂ ನಮ್ಮ ಚಿಂತೆ ಭಾರವನ್ನು
ನಾವು ನಿನ್ನ ಮೇಲೆ ಹಾಕುತ್ತೇವೆ, ನಿನ್ನ ಬಳಿಯಲ್ಲಿ ನಿನ್ನ ಪಾದ ಪೀಠಕ್ಕೆ ತರುತ್ತೇವೆ. ಯಾಕಂದ್ರೆ ನೀನು ನಮಗೋಸ್ಕರ ಚಿಂತಿಸುವಂತವನಾಗಿದೆ ಸ್ವಾಮಿ. ಚಿಂತೆ ಮಾಡುವಂತ ಇವರೆಲ್ಲರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಇವರ ಕಣ್ಣೀರನ್ನು ಒರೆಸು ಸ್ವಾಮಿ, ಇವರ ಸ್ಥಿತಿಗತಿಗಳನ್ನು ಸರಿಪಡಿಸು ಸ್ವಾಮಿ, ಇವರ ದುಃಖದ ದಿನಗಳನ್ನು ಸಂತೋಷದಲ್ಲಿ ಬದಲಾಯಿಸು ಎಂಬುದಾಗಿ ನಾನು ಬಿಡುವಂತವನಾಗಿದ್ದೇನೆ. ಯಥಾರ್ಥವಾದ ಮನಸ್ಸಿಂದ ಕಾಣಿಕೆಯನ್ನು ತಂದಿದ್ದೇವೆ, ಡಬ್ಬಿಗಳಲ್ಲಿ ಹಾಕಿದ್ದೇವೆ, ಕವಸ್ಗಳಲ್ಲಿ ಇಟ್ಟಿದ್ದೇವೆ, ಬೈಬಲ್ಸ್ಗಳಲ್ಲಿ ಇಟ್ಟಿದ್ದೇವೆ ಸ್ವಾಮಿ. ಕಾಣಿಕೆಯನ್ನು ಸ್ವೀಕಾರ ಮಾಡು, ಇದನ್ನು ಆಶೀರ್ವಾದ ಮಾಡು ಸ್ವಾಮಿ. ಕಾಣಿಕೆಯನ್ನು ನಿನ್ನ ಮಹಿಮೆ, ನಿನ್ನ ಸೇವೆಯಲ್ಲಿ ನಾವು ಇದನ್ನು ಉಪಯೋಗಿಸ್ಕೋ ಕರ್ತನೆ. ಮತ್ತು ಬಹಳ ಬೇಗನೆ ಈ ಕಾಣಿಕೆಯನ್ನು ತಂದು ನಾವು ನಿನ್ನ ಸನ್ನಿಧಿಯಲ್ಲಿ, ನಿನ್ನ ಬಳಿ, ನಿನ್ನ ಆಲಯಕ್ಕೆ ನಾವು ತಂದು ಮುಟ್ಟಿಸುವಂತ ಒಂದು ಕೃಪೆ ನಮ್ಮೆಲ್ಲರಿಗೆ ಬಹಳ ಬೇಗನೆ ತಂದು ಕೊಡು ಸ್ವಾಮಿ. ಘನ ಮಾನ ಮಹಿಮೆ ದಿನಕ್ಕಾಗಲಿ. ತಿರುಗಿ ಭೇಟಿ ಆಗುವವರೆಗೆ ನಮ್ಮ ಜೊತೆಯಲ್ಲಿರು, ನಮ್ಮನ್ನು ಆಶೀರ್ವಾದ ಮಾಡು ಸ್ವಾಮಿ. ಬಹಳ ಬೇಗನೆ ನಿನ್ನ ಚಿತ್ತದಲ್ಲಿ ಲಾಕ್ಡೌನ್ ನ ಸ್ಥಿತಿಗತಿಗಳನ್ನು ಸರಿಪಡಿಸಿ ನಮ್ಮ ಜೀವಿತವನ್ನು ನಾರ್ಮಲ್ ಮಾಡಿ ಎಲ್ಲಾ ಇಡೀ ಲೋಕ ದೇಶವನ್ನು ನೀನು ರಕ್ಷಿಸಿ ಕಾಪಾಡು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ, ಆಮೇನ್. ಈ ದಿವ್ಯವಾದ ಪ್ರೀತಿಗೆ ನಾ ಬದಲೇನು ಕೊಡುವೆ, ಸಂಪತ್ತು ಪ್ರಾಣ ಯಾವತ್ತೂ ಕೋಟಾಗ್ಯೋ ಏನು ಸಾಲದು. ಆಮೇನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ, ಸಹವಾಸ, ಐಕ್ಯತೆಯು, ಪರಲೋಕದ ಶಾಂತಿಯು, ಸಮಾಧಾನವು ನಿಮ್ಮೆಲ್ಲರ ಸಂಗಡ, ನಿಮ್ಮ ಜೀವಿತ, ಕುಟುಂಬದಲ್ಲಿ ಎಲ್ಲಾ ಕ್ರೈಸ್ತ ವಿಶ್ವಾಸಿಗಳೊಂದಿಗೆ ಇಂದಿಗೂ ಎಂದೆಂದಿಗೂ ಸದಾ ಕಾಲವು ನೆಲೆಗೊಂಡಿರಲಿ. ಆಮೇಲೆ.